ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗ್ತಾ ಇದೆ. ಬಡವರು ಬಗ್ಗರಿಗೆಲ್ಲ ಯಾರು ರೈಸ್ ತಿಂತಾ ಇರಲಿಲ್ಲ, ಎಲ್ಲ ಮಕ್ಕಳಿಗೋಸ್ಕರ ಬೇರೆ ಬೇರೆ ಮನೆಯಲ್ಲಿ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅವರು ಹಸು ಮುಕ್ತರಾಗಿ ಮಾಡಿದ್ದಾರೆ. ಅದು ಗ್ಯಾರಂಟಿ ನಮ್ಗೆ ತುಂಬ ಅನುಕೂಲ ಆಗಿದೆ. ಅವರು 5 ಗ್ಯಾರಂಟಿಗಳನ್ನ ಅವರು ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಅವರು ಗ್ಯಾರಂಟಿನ ನಾವು ಕೊಡೋಕ್ಕಾಗಲಿಲ್ವಲ್ಲ, ನಮ್ಮದು ಪಕ್ಷ ಇದ್ದಾಗ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಉರಿ ಬಂತರ ಮಾತಾಡ್ತಿದ್ದಾರೆ ಅಷ್ಟೇ. ಅವರು BJP ಅವರು ಹಾಗೂ ಮತ್ತು JDS ಅವ್ರಿಗೂ ಯಾರಿಗೂ ಒಬ್ರಿಗೆ ಕೊಡ್ತಾ ಇಲ್ವಲ್ಲ, ಕಾಂಗ್ರೆಸ್ ಅವರು ಅಂತ ಏನು ಸೆಲೆಕ್ಷನ್ ಮಾಡ್ಕೊಂಡು ಕೊಡ್ತಾ ಇಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರಲ್ವಾ. ಹಂಗಾಗಿ ಎಲ್ಲ ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಅದು ಅನುಕೂಲ ಆಗಿರೋದು ಎಲ್ಲರಿಗೂ ಮನೆಯಲ್ಲಿ ಏನೇನು ಒಂದು ಊಟ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಒಬ್ಬ ಕುಡ್ಕ ಗಂಡ ಇರ್ತಾನೆ, ಮತ್ತು ಇನ್ನೊಬ್ಬ ಅವನು ಕೆಲ್ಸಕ್ಕೆ ಹೋಗಲ್ಲ ಅಂತ ಕಾಯಿಲೆ ಇರುತ್ತೆ. ಎಲ್ಲ ಪ್ರತಿಯೊಂದು ಕಷ್ಟ ಇದ್ದವ್ರಿಗೆ ತುಂಬ ಅನುಕೂಲ ಆಗಿದೆ. ಅವ್ರು ಯಾವ ರಾಜೀನಾಮೆನೂ ಕೊಡಲ್ಲ. ಈ 5 ವರ್ಷನೂ ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳಾಗಿ ಅವ್ರು ನಿಭಾಯಿಸ್ತಾರೆ. ನೆಕ್ಸ್ಟ್ಗೂ ಬರ್ತಾರೆ ಕಾಂಗ್ರೆಸ್ ಸರ್ಕಾರ. ಅನ್ನ ಭಾಗ್ಯ ಕೊಟ್ಟಿದ್ದಾರಲ್ಲ, ತುಂಬ ಬಡವ್ರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ವಯಸ್ಸಾದವ್ರಿಗಂತೂ 3 ಟೈಮು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು 3 ಟೈಮು ಕೂಡ ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ ಕಣವ ನಾನು. ಈ ಅನ್ನ ಭಾಗ್ಯ ಕೊಡೋದ್ರಿಂದ ಸಿದ್ದರಾಮಯ್ಯ ಅವರು ನಾವು ತುಂಬ ಹೊಟ್ಟೆ ತುಂಬ ಅನ್ನ ತಿಂತಾಯಿದ್ದೀವಿ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇನ್ನೂ ಏನೇನು ಪ್ಯಾಕೇಜ್ ಕೊಡ್ತಾರೋ ಅವ್ರು ಇನ್ನೂ ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಮ್ಮನ್ನ ಕೇಳ್ಕೊತಾ ಇದ್ದಾರೆ. ಅವ್ವ ನೀವು ಹೋಗ್ತಿರಲ್ಲ, ನೀವು ಅವ್ರಿಗೆ ಹೇಳಿ ನಮ್ಗೆ ಅನುಕೂಲ ಮಾಡಿಕೊಡಿ. ಪ್ಯಾಕೇಜ್ ಕೊಡ್ತಾರೆ, ಏನೇನು ಕೊಡ್ತಾರೆ, ಗೋಧಿ, ರಾಗಿ, ಸಕ್ಕರೆ, ಮತ್ತು ಏನು ಎಣ್ಣೆ, ಏನೇನು ಟೀ ಪುಡಿ, ಕಾಫಿ ಪುಡಿ ಈ ಥರ ಎಲ್ಲ ಕೊಡ್ತೀವಿ ಅಂತ ನಮಗೆ ಎಲ್ಲ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯ ಅವರು ಈಗ ಕೊಟ್ಟಿದ್ದಾರೆ, ಆದರೆ ಇದನ್ನೆಲ್ಲ ಕೊಟ್ಟರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ. ಆ ಪ್ಯಾಕೇಜ್ ಕೊಡಲೇಬೇಕು. ಈಗ ಅನ್ನ ಭಾಗ್ಯ ಕೊಟ್ಟಿರೋದ್ರಿಂದ ಖಂಡಿತ ಬಡವ ಹೆಣ್ಮಕ್ಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಇನ್ನೊಂದು ಆ ಬಸ್ಸೊಂದು ವ್ಯವಸ್ಥೆ ಮಾಡಿದ್ದಾರೆ, ಅದು ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ಎಷ್ಟೊಂದು ಜನ ದೇವಸ್ಥಾನಗಳೇ ಹೋಗಿರಲಿಲ್ಲ, ನಾವು ಧರ್ಮಸ್ಥಳಕ್ಕೂ ಕೂಡ ಹೋಗಿರಲಿಲ್ಲ. ಇವಾಗ ಎಲ್ಲ ದೇವಸ್ಥಾನನೂ ನಾವು ಸುತ್ತುತ್ತಾ ಇದ್ದೀವಿ. ನಮಗೆ ಸಿದ್ದರಾಮಯ್ಯ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಯಾವುದು ಜಗಳ ಇಲ್ಲ, ಸುಮ್ಮನೆ ತೋರಿಸ್ತಾರೆ ಅಷ್ಟೇ ಟಿವಿಗಳಲ್ಲಿ, ಯಾವುದು ಜಗಳಗಳಿಲ್ಲ. ಹೆಣ್ಮಕ್ಳು ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ಅವರು ಫ್ರೀಯಾಗಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ದುಡ್ಡು ಕೊಡೋಂಗಿಲ್ಲ, ಹೋಗಿ ದೇವ್ರು ಎಲ್ಲ ದೇವ್ರಿಗೂ ನಾವು ಕೈ ಮುಕ್ಕೊಂಡು ಬರ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಈ ಬಸ್ಸು ವ್ಯವಸ್ಥೆ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗ್ತಾ ಇದೆ. ಬಡವರು ಬಗ್ಗರಿಗೆಲ್ಲ ಯಾರು ರೈಸ್ ತಿಂತಾ ಇರಲಿಲ್ಲ, ಎಲ್ಲ ಮಕ್ಕಳಿಗೋಸ್ಕರ ಬೇರೆ ಬೇರೆ ಮನೆಯಲ್ಲಿ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅವರು ಹಸು ಮುಕ್ತರಾಗಿ ಮಾಡಿದ್ದಾರೆ. ಅದು ಗ್ಯಾರಂಟಿ ನಮ್ಗೆ ತುಂಬ ಅನುಕೂಲ ಆಗಿದೆ. ಅವರು 5 ಗ್ಯಾರಂಟಿಗಳನ್ನ ಅವರು ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಅವರು ಗ್ಯಾರಂಟಿನ ನಾವು ಕೊಡೋಕ್ಕಾಗಲಿಲ್ವಲ್ಲ, ನಮ್ಮದು ಪಕ್ಷ ಇದ್ದಾಗ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಉರಿ ಬಂತರ ಮಾತಾಡ್ತಿದ್ದಾರೆ ಅಷ್ಟೇ. ಅವರು BJP ಅವರು ಹಾಗೂ ಮತ್ತು JDS ಅವ್ರಿಗೂ ಯಾರಿಗೂ ಒಬ್ರಿಗೆ ಕೊಡ್ತಾ ಇಲ್ವಲ್ಲ, ಕಾಂಗ್ರೆಸ್ ಅವರು ಅಂತ ಏನು ಸೆಲೆಕ್ಷನ್ ಮಾಡ್ಕೊಂಡು ಕೊಡ್ತಾ ಇಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರಲ್ವಾ. ಹಂಗಾಗಿ ಎಲ್ಲ ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಅದು ಅನುಕೂಲ ಆಗಿರೋದು ಎಲ್ಲರಿಗೂ ಮನೆಯಲ್ಲಿ ಏನೇನು ಒಂದು ಊಟ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಒಬ್ಬ ಕುಡ್ಕ ಗಂಡ ಇರ್ತಾನೆ, ಮತ್ತು ಇನ್ನೊಬ್ಬ ಅವನು ಕೆಲ್ಸಕ್ಕೆ ಹೋಗಲ್ಲ ಅಂತ ಕಾಯಿಲೆ ಇರುತ್ತೆ. ಎಲ್ಲ ಪ್ರತಿಯೊಂದು ಕಷ್ಟ ಇದ್ದವ್ರಿಗೆ ತುಂಬ ಅನುಕೂಲ ಆಗಿದೆ. ಅವ್ರು ಯಾವ ರಾಜೀನಾಮೆನೂ ಕೊಡಲ್ಲ. ಈ 5 ವರ್ಷನೂ ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳಾಗಿ ಅವ್ರು ನಿಭಾಯಿಸ್ತಾರೆ. ನೆಕ್ಸ್ಟ್ಗೂ ಬರ್ತಾರೆ ಕಾಂಗ್ರೆಸ್ ಸರ್ಕಾರ. ಅನ್ನ ಭಾಗ್ಯ ಕೊಟ್ಟಿದ್ದಾರಲ್ಲ, ತುಂಬ ಬಡವ್ರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ವಯಸ್ಸಾದವ್ರಿಗಂತೂ 3 ಟೈಮು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು 3 ಟೈಮು ಕೂಡ ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ ಕಣವ ನಾನು. ಈ ಅನ್ನ ಭಾಗ್ಯ ಕೊಡೋದ್ರಿಂದ ಸಿದ್ದರಾಮಯ್ಯ ಅವರು ನಾವು ತುಂಬ ಹೊಟ್ಟೆ ತುಂಬ ಅನ್ನ ತಿಂತಾಯಿದ್ದೀವಿ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇನ್ನೂ ಏನೇನು ಪ್ಯಾಕೇಜ್ ಕೊಡ್ತಾರೋ ಅವ್ರು ಇನ್ನೂ ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಮ್ಮನ್ನ ಕೇಳ್ಕೊತಾ ಇದ್ದಾರೆ. ಅವ್ವ ನೀವು ಹೋಗ್ತಿರಲ್ಲ, ನೀವು ಅವ್ರಿಗೆ ಹೇಳಿ ನಮ್ಗೆ ಅನುಕೂಲ ಮಾಡಿಕೊಡಿ. ಪ್ಯಾಕೇಜ್ ಕೊಡ್ತಾರೆ, ಏನೇನು ಕೊಡ್ತಾರೆ, ಗೋಧಿ, ರಾಗಿ, ಸಕ್ಕರೆ, ಮತ್ತು ಏನು ಎಣ್ಣೆ, ಏನೇನು ಟೀ ಪುಡಿ, ಕಾಫಿ ಪುಡಿ ಈ ಥರ ಎಲ್ಲ ಕೊಡ್ತೀವಿ ಅಂತ ನಮಗೆ ಎಲ್ಲ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯ ಅವರು ಈಗ ಕೊಟ್ಟಿದ್ದಾರೆ,
ಆದರೆ ಇದನ್ನೆಲ್ಲ ಕೊಟ್ಟರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ. ಆ ಪ್ಯಾಕೇಜ್ ಕೊಡಲೇಬೇಕು. ಈಗ ಅನ್ನಭಾಗ್ಯ ಕೊಟ್ಟಿರೋದ್ರಿಂದ ಖಂಡಿತ ಬಡವ ಹೆಣ್ಮಕ್ಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಇನ್ನೊಂದು ಆ ಬಸ್ಸೊಂದು ವ್ಯವಸ್ಥೆ ಮಾಡಿದ್ದಾರೆ, ಅದು ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ಎಷ್ಟೊಂದು ಜನ ದೇವಸ್ಥಾನಗಳೇ ಹೋಗಿರಲಿಲ್ಲ, ನಾವು ಧರ್ಮಸ್ಥಳಕ್ಕೂ ಕೂಡ ಹೋಗಿರಲಿಲ್ಲ. ಇವಾಗ ಎಲ್ಲ ದೇವಸ್ಥಾನನೂ ನಾವು ಸುತ್ತುತ್ತಾ ಇದ್ದೀವಿ. ನಮಗೆ ಸಿದ್ದರಾಮಯ್ಯ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಯಾವುದು ಜಗಳ ಇಲ್ಲ, ಸುಮ್ಮನೆ ತೋರಿಸ್ತಾರೆ ಅಷ್ಟೇ ಟಿ ವಿಗಳಲ್ಲಿ, ಯಾವುದು ಜಗಳಗಳಿಲ್ಲ. ಹೆಣ್ಮಕ್ಳು ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ಅವರು ಫ್ರೀಯಾಗಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ದುಡ್ಡು ಕೊಡೋಂಗಿಲ್ಲ, ಹೋಗಿ ದೇವ್ರು ಎಲ್ಲ ದೇವ್ರಿಗೂ ನಾವು ಕೈ ಮುಕ್ಕೊಂಡು ಬರ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಈ ಬಸ್ಸು ವ್ಯವಸ್ಥೆ ಮಾಡಿರೋದು ತುಂಬ ಅನುಕೂಲ ಆಗಿದೆ.